ಬೀದರ್. ಹಾ ಸರ್, ಬೀದರ್ ಸರ್, ಕಡೆ ಉತ್ತರ ಕರ್ನಾಟಕ ಸರ್. ಸರಿ ಸರ್, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ಸರ್ ನೋಡ್ತಾ ಇದ್ದೀನಿ ಸರ್, ಲೈನೇ ಮಾಡ್ತೀನಿ ಸರ್, ಲೈನೇ ಸಿಕ್ಕಿಲ್ಲ, ಇವಾಗ ಸಿಕ್ಕಿದೆ ಸರ್ ದೇವ್ರ ಪುಣ್ಯದಿಂದ. ನಾವ್ ಮಾಡಿರೋ ಕೆಲಸ ಎಲ್ಲ ಒಂದ್ ಕಡೆಯಿಂದ ಫೇಲ್ ಆಯ್ತದೆ ಸರ್, ಏನಕ್ಕಂತ ಅರ್ಥ ಆಯ್ತಲ್ಲ ಸರ್. ಅಯ್ಯೋ, ಮಾಡಿರೋ ಕೆಲಸ ಎಲ್ಲ ಫೇಲ್ ಆಯ್ತವೆ ಅಂತ ಸರ್. ಒಂದ್ ಕೆಲಸ ಪಾಸ್ ಆಗಿದೆ ಸರ್, ಒಂದ್ ಅಂಗಡಿ ಇಟ್ಕೊಂಡಿದ್ದೆ, ಚೆನ್ನಾಗಿ ನಡೆದಿತ್ತು. ಅದ್ ನಮ್ ತಮ್ಮ ತೀರೋದ್ರು ಸರ್, ಒಂದ್ 5 ವರ್ಷ ಆಯ್ತು. ಅದ್ರಲ್ಲಿ ಸ್ವಲ್ಪ ಮೈಂಡ್ ಡಿಫೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಾನು ಅಂಗಡಿ ತೆಗೆದು ಬೇರೆ ಕೆಲಸ ಟೆಂಟೋ ಶಾಮಿನ ಅಂಗಡಿ ಕೆಲಸ ಮಾಡೋಣಂದೆ. ಅದರಿಂದ ಸರ್ 2 ವರ್ಷದಿಂದ ಪೂರ ಒಂದ್ 15-20 ಲಕ್ಷ ಕಳ್ಕೊಂಡಿನಿ ಸರ್. ಶಾಮೀನಿಗೆ ಅಥವಾ ಆ ಅಂಗಡಿಗೆ ಬೇಕಾದ ಸಾಮಾನುಗಳನ್ನು ಒಟ್ಟಿಗೆ ಒಂದ್ಸಲಿ ತರ್ಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? ಒಂದ್ 5 ಲಕ್ಷ ಮಾಡೀನಿ ಸರ್. ಓಕೆ, ಒಟ್ಟು 20 ಲಕ್ಷ, 30 ಲಕ್ಷ ಅಥವಾ 25 ಲಕ್ಷ ಯಾಕೆ ಸಾಲ ಆಯ್ತು? ನನ್ನ ಹತ್ರ ದುಡ್ದಿರೋ ದುಡ್ಡು ಕಳ್ಕೊಂಡಿನಿ ಸರ್. ಸೊ ದುಡಿಮೆ ಬಂತು, ಹೌದು. ಜನಗಳ ಸಂಪರ್ಕ ಮಾಡಿ ಹಿಂಗೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂದ್ಬಿಟ್ಟು ಹಿಂಗ್ ಸಂಪರ್ಕ ಮಾಡಿ ಕಳ್ಕೊಂಡಿನಿ. ವ್ಯವಹಾರದ ನಷ್ಟ ಹೇಗಾಗುತ್ತಯ್ಯ? ವ್ಯವಹಾರ ಕೈ ಹಿಡಿದಿತ್ತು, ಬಟ್ ನೀವ್ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ದಡ್ಡರಾಗಿದ್ದೀರಾ ಅಂತ. ಹಾ ಸರ್, ಇನ್ನೊಬ್ಬನ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಅದು ಅಂಗಡಿ ಕಳ್ಕೊಂಡ್ಬಿಟ್ಟೆ ಸರ್. ಅದು ಏನು ಮೋಸ, ಅಥವಾ ನಿನ್ನ ಕೈ ಹಿಡಿದಿದ್ದ ಆ ಅನ್ನಕ್ಕೆ ದಾರಿಯಾಗಿದ್ದ ಆ ವೃತ್ತಿಯೇ ನಿನಗೆ ಮೋಸ ಮಾಡಿರ್ಲಿಲ್ಲ? ಇಲ್ಲ ಸರ್, ಮಾಡಿಲ್ಲ ಸರ್, ನಾನ್ ಮಾಡ್ಕೊಂಡೆ ಸರ್ ಅದು. ಹಂಗಾಗಿ ಆಮೇಲೆ ಇಲ್ಲಿ ಬಂದು ಹೇಳೋದು ನನ್ ಹಿಡಿದ ಕೈ ಯಾವ ಕೆಲಸನೂ ಪಾಸ್ ಆಗ್ತಿಲ್ಲ ಅಂತ. ಕೆಲಸಗಳು ಪಾಸ್ ಆಗ್ತವೆ, ಆದ್ರೆ ನಾವು ಒಂದು ಸ್ವಂತ ಉದ್ಯಮ ಅಂತ ಮಾಡಿದಾಗ, ಸ್ವಂತ ಉದ್ಯಮ ಮಾಡ್ಲಿ, ಇನ್ನೊಬ್ರು ಕೈ ಕೆಳಗಡೆ ಇರ್ಲಿ, ಯಾವ ಸ್ನೇಹಿತರು ನಮ್ಮ ಹತ್ರ ಇರಬೇಕು, ಅಂದ್ರೆ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋದಾಗ ಇಂಥವೆಲ್ಲ ನಡೀತಾ ಹೋಗ್ತವೆ. ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಬೇಕು ಅಂತ ನಾನು ಬಿಕಾರಿ ಆಗೋದ್ರಲ್ಲಿ ಅರ್ಥ ಇಲ್ವಲ್ಲಪ್ಪ. ಸರ್, ಇವಾಗ ಹಂಗೆ ಆಗಿದೆ ಸರ್ ನನ್ ಪಾಳು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಏನು ಅರ್ಥನೇ ಆಯ್ತಲ್ಲ ಸರ್. ನೋಡಪ್ಪ, ಇಲ್ಲಿವರೆಗೂ ಈಗ ನೀವು ಸ್ವಂತ ವ್ಯವಹಾರ ಅಥವಾ ಏನು ಶಾಮಿಯಾನ ಅಂಗಡಿ, ಈಗ ನೀವು ಶಾಮಿಯಾನ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ಈಗ ಏನು ಮಾಡ್ತಿದ್ದೀರಿ ನೀವು? ಇವಾಗ ಏನು ಮಾಡ್ತಿಲ್ಲ ಸರ್, ಟೈಲರ್. ನಾನೊಂದು ಒಂದ್ ಟೈಲರ್ ಕೆಲಸ ಕಲ್ತಿದ್ದೆ ಸರ್, ಕಲ್ತ್ಕೊಂಡು ನಮ್ಮ ಅಂಗಡಿ ಹಾಕಿದ್ದೆ. ಶಾಮಿಯಾನ ಅಂಗಡಿ ಹಾಕ್ಬಿಟ್ರಿ? ಶಾಮಿನ ಅಂಗಡಿ ಆಯ್ತು, ಲಾಸ್ ಮಾಡಿದೆ ಸರ್. ಹೋಟ್ಲ್ ಹಾಕಿದ್ದೆ, ಅದ್ರಲ್ಲೂ ಲಾಸ್ ಆಯ್ತು. ಇವಾಗ ಏನು ಮಾಡ್ತಿಲ್ಲ, ಯಾರಕ್ಕೋ ಹಿಡಿದಿರೋ ಕೆಲಸ ಎಲ್ಲ ಲಾಸ್ ಆಯ್ತಂತ ಏನು ಮಾಡ್ತಾರೆ, ಸುಮ್ಮನೆ ಸೈಲೆಂಟ್ ಇದೀನಿ ಸರ್. ಶಾಮಿಯಾನ ಅಂಗಡಿ ಎಷ್ಟು ವರ್ಷ ನಡೆಸಿದ್ರಿ? ನಮ್ ಬ್ರದರ್ ಇದ್ರು ಸರ್, ಅವ್ರೊಂದ್ 10 ವರ್ಷ ನಡೆಸಿದ್ರು. ನಾನು ಟೈಲರ್ ಅಂಗಡಿ ಒಂದ್ 10 ವರ್ಷ ನಡೆಸಿದೆ ಸರ್. ಓಕೆ, ಟೈಲರ್ ಕೆಲಸ ಯಾಕೆ ಬಿಡ್ರಿ? ಅದೇ ಸರ್, ಶಾಮಿನ ಅಂಗಡಿ ನಮ್ ತಮ್ಮ ತೀರ್ಕೊಂಡ್ರು ಅಂದ್ರೆ ಶಾಮಿನ ಅಂಗಡಿ ಮಾಡ್ಬೇಕಂತ ನಾನ್ ಟೈಲರ್ ಕೆಲಸ ಬಿಟ್ಟೆ ಸರ್. ಅದು ಲೀಸ್ ಅಲ್ಲಿ ಇತ್ತು ಸರ್ ಅಂಗಡಿ ಲೀಸ್ ಅಲ್ಲಿ ಇರ್ಲಪ್ಪ. ಟೈಲರ್ ಕೆಲಸದಿಂದ ಬದುಕು ನಡೀತಾ ಇತ್ತಾ? ಹಾ, ಚೆನ್ನಾಗಿ ನಡೀತೈತೆ ಸರ್, ಚೆನ್ನಾಗಿ ಸಂಪಾದನೆ ಮಾಡಿದ್ದೆ ನಾನು. ಮತ್ತೆ ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಬಂದ್ರಿ? ತಮ್ಮ ತೀರೋದ ಅಂತಲ್ಲ ಅದು ಸರ್, ಅದು ನಮ್ ಸ್ವಂತ ಬಿಲ್ಡಿಂಗ್ ಕಲ್ಲೇ ಶಾಮಿನ ಅಂಗಡಿ ಇತ್ತು, ಅದಕ್ಕೋಸ್ಕರ ಕೇಳಿಸ್ಕೊಳಪ್ಪ. ನಿಮ್ಗೆ ಕಸುಬು ಯಾವ್ದು ಒಲ್ದಿದೆ ಅನ್ನೋದು ಮುಖ್ಯನು. ನಮ್ ಈಗ ನಾನೊಂದು ಮನೆ ಕಟ್ಸಿದೀನಿ, ಅದ್ರಲ್ಲಿ ನಾನು ಯಾವುದೋ ಒಂದು ಏನು ಕಾರ್ಪೆಂಟ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ. ಈಗ ಕಾರ್ಪೆಂಟರ್ ಬಿಟ್ಟು ಹೋಗ್ಬಿಟ್ರು ಅಂದ್ಕೊಂಡು, ಅಯ್ಯೋ ನನ್ನ ಮನೆ, ನನ್ನ ರೂಮು ನಾನು ಬಾಡಿಗೆ ಕೊಟ್ಟರು ಅಂತ ನಾನು ಕಾರ್ಪೆಂಟರ್ ಕೆಲಸ ಮಾಡೋಕೆ, ನನ್ನ ಮನೆ ಇರ್ಬೋದು, ಬಟ್ ನನಗೆ ಒಲ್ದಿರೋ ವಿದ್ಯೆ ಅದಲ್ಲ, ಅಥವಾ ನನ್ನ ಪಾಲಿಂದ ಅದಲ್ಲ ಅಲ್ವಾ? ಅದು ನಾನು ದೊಡ್ಡ ತಪ್ಪು ಅಲ್ಲೇ ಮಾಡಿದ್ದೀನಿ ಸರ್. ನಿಮ್ಮ ಕಸುಬು ಇದ್ದಿದ್ದು ಬಟ್ಟೆಯನ್ನು ಹೊಲಿಯೋದ್ರಲ್ಲಿ, ಅಥವಾ ಅದರಲ್ಲಿ ನೀವೇ ಹೇಳಿದ್ರಿ, ನಿಮ್ಮ ಬಾಯಿಂದಲೇ ಬಂತು, ಇಲ್ಲ ಸರ್ ಬಹಳ ಚೆನ್ನಾಗಿ ಬದುಕಿತ್ತು. ತಮ್ಮ ತೀರು ಹೋಗೋಕ್ಕಿಂತ ಮುಂಚೆ ತಮ್ಮ ಒಂದು ಶಾಮಿಯಾನ ಅಂಗಡಿ ಇಟ್ಕೊಂಡಿದ್ದ, ಆತ ಒಂದು 10 ವರ್ಷ ನಡೆಸಿದ್ದ. ಆತ ಹೋದ ಮೇಲೆ ಆತನಿಗೆ ಲಾಭ ಬರ್ತಿತ್ತು, ನಷ್ಟ ಬರ್ತಿತ್ತು, ಬೇಕಾಗಿಲ್ಲ. ಅದರಲ್ಲಿ ಅದಕ್ಕೊಂದು ಕಲೆ ಸರ್ ಅದೆಲ್ಲ. ಈಗ ಬಟ್ಟೆ ಹೊಲಿಯೋದು ಹೇಗೆ ಒಂದು ಕಲೆನೋ, ಹೊರಗಡೆ ವ್ಯವಹಾರ ಕುದುರಿಸೋದು, ಶಾಮಿಯಾನ ಅಂಗಡಿ ಅದು ಒಂದು ಕಲೆ. ನಿಮ್ಗೆ ಯಾಕೋ ಅದು ಒಲಿದು ಬಂದಿಲ್ಲ ಅಂದಾಗ ಬಟ್ಟೆ ಅಂಗಡಿ ಬಿಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ಇಲ್ಲ, ಬಟ್ಟೆ ಅಂಗಡಿ ಬಿಟ್ಟು ಇಲ್ಲಿಗೆ ಬಂದು ಯಾಕೋ ಕೈ ಹಿಡಿತಾ ಇಲ್ಲ ಅಂದಾಗ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ. ಇದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮೊದಲು. ನಿಮಗೆ ಬಟ್ಟೆ ಹೊಲಿಯೋದು ಅಥವಾ ಅದೊಂದು ಕಲೆ, ಮಾನ ಮುಚ್ಚೋ ಕೆಲಸ. ಎಷ್ಟು ಚೆನ್ನಾಗಿತ್ತು ನಿಮ್ಮ ಬದುಕು. ಬಟ್ ತಮ್ಮನ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಅಕಸ್ಮಾತ್ ನೀವು ಅದನ್ನು ಬೇರೆಯವ್ರಿಗೆ ಒಪ್ಪಿಸ್ಬೋದಿತ್ತು, ಅಥವಾ ಆಗಾಗ ಯಾರೋ ಒಬ್ರನ್ನಿಟ್ಟು ನೀವು ಆಗಾಗ ವ್ಯವಹಾರ ನೋಡ್ಕೊಳ್ಬೋದಿತ್ತು. ಬಟ್ ಅದೇನು ಹೇಳ್ತಾರಲ್ಲ, ದಿನದ ಕೂಳಿಗೋಸ್ಕರ ವರ್ಷದ ಕೂಳು ಬಿಟ್ರಂತೆ. ಹಂಗೆ ಆಗಿದೆ ಗುರುಜಿ. ನನ್ ಪೂರಾ ಈಗ ಏನಿಲ್ಲ, ಈಗ 15 ಲಕ್ಷ ನಾನು ಆ ಕೆಲಸ ಈ ಕೆಲಸ ಹೈದ್ರಾಬಾದಲ್ಲಿ ಹೋಟ್ಲ್ ಮಾಡಿದೆ, ಅಲ್ಲೂ ಲಾಸ್ ಆಯ್ತು. ಹೋಟ್ಲು ಮಾಡೋಕೆ ಹಿನ್ನೆಲೆ ಏನು ಅಂದ್ರೆ, ನಿಮ್ ತಂದೆ ಯಾರಾದ್ರೂ ಮಾಡಿದ್ರ ಅಥವಾ ನಿಮಗೆ ಅದ್ರ ಬಗ್ಗೆ? ಅದು ಯಾರು ಮಾಡಿಲ್ಲ. ಎಕ್ಸಿಬಿಷನ್ ಲೈನ್ ಅಲ್ಲಿ ಅಂತ ಒಬ್ಬನ್ ಪರಿಚಯ ಇರೋನಿದ್ದ, ಕರ್ಕೊಂಡೋದ, ಅಲ್ಲಿ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ನಡಿ ಅಂದ್ಬಿಟ್ಟು ಅಲ್ಲೂ ಲಾಸ್ ಆಯ್ತು, 1-3 ಲಕ್ಷ. ಈಗ ಸರಿ ಆಯ್ತು, ಈ ಲಾಸ್ಗಳನ್ನು ಬಿಡೋಣ. ಬಟ್
ಲಾಸ್ ಯಾಕಾಯಿತು ಅಂತ ನೋಡ್ತಾ ಬರೋಣ. ಈಗ ನಾನು ನಿಮಗೆ ರಜನಿಕಾಂತ್ ಅವರು ಹೆಸರು ಕೇಳಿದೆಯಲ್ಲಪ್ಪ? ಕೇಳಿದೀನಿ. ಆ ರಜನಿಕಾಂತ್ ಅನ್ನೋ ಆ ಮಹಾನುಭಾವ ಮೊದಲು ಬೆಂಗಳೂರಿನ ಒಂದು BMTC ಬಸ್ನಲ್ಲಿ ಕಂಡಕ್ಟರ್ ಆಗಿದ್ರು ಹೌದು. ಬಟ್ ಅವರ ತುಡಿತ, ಅವರು ಹುಟ್ಟಿದ್ದೇ ಬೇರೆ ಕೆಲಸಕ್ಕೆ. ಅವರೊಬ್ಬರು ನಟ, ಅವರೊಬ್ಬ ಸೂಪರ್ ಸ್ಟಾರ್, ಅಥವಾ ಅವರೊಬ್ಬ ಜನರನ್ನು ಮನರಂಜಿಸಬೇಕಾದ ಕೆಲಸ. ನಾನು ಯಾರೋ ಬಂದು ನನ್ನನ್ನು, ಈಗ ನಾನು ಬಟ್ಟೆ ಹೊಲ್ಕೊಂಡು ತಿಂಗಳಿಗೆ ಒಂದು 15-20 ಸಾವಿರ ದುಡ್ಕೊಂಡು ಹೆಂಗೋ ನನ್ನ ಜೀವನ ನೆಮ್ಮದಿಯಾಗಿ, ಯಾರ ಹಂಗಿಗೂ ಸಿಗದಂಗೆ, ಯಾರ ಬಾಯಿಗೂ ಸಿಗದಂಗೆ, ನಂದೇ ಪುಟ್ಟ, ಯಾರ ಕೈ ಕೆಳಗಡೆ ಇಳ್ದಂಗೆ ನಂದೇ ಒಂದು ಸ್ವಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ ಯಾರೋ ಒಬ್ಬ ಬರ್ತಾನೆ, ಬಾರೋ ಹೈದರಾಬಾದಲ್ಲಿ ಒಂದು ಹೋಟ್ಲ್ ಇಡೋಣ, ಇಲ್ಲಿ ಯಾಕೆ ತಿಂಗಳಿಗೆ 20,000 25,000ಕ್ಕೆ ಸಾಯ್ತೀಯಾ, ಅಲ್ಲಿ ತಿಂಗಳಿಗೆ 80-90 ದುಡಿಬೋದು ಬಾರೇ ಅಂತ. ಅಂದರೆ ಕರ್ದ ನಿಜ, ಹಣ ಜಾಸ್ತಿ ಆಸೆ ಪಡಿಸ್ದ ಅಥವಾ ಆಸೆ ತೋರಿಸ್ದ ನಿಜ. ಬಟ್ ಅದು ನನಗೆ ಆ ಕಲೆ ಗೊತ್ತು, ಅದರ ಹಾಳಾಗಲ್ಲ ನನಗೆ ಗೊತ್ತು, ಯೋಚನೆ ಮಾಡಬೇಕಲ್ಲ. ಅದೇ ಯೋಚನೆ ಮಾಡಿಲ್ಲ. ಅದೇ ನಾನು ಹೇಳ್ತಿರೋದು. ಈಗಲಾದರೂ ಅಷ್ಟೇ, ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರೋ ಬಂದು ಹಣದ ಆಸೆ ತೋರಿಸ್ಬಿಟ್ರು, ಯಾರೋ ಬಂದು ಹೆಣ್ಣಿನ ಆಸೆ ತೋರಿಸ್ಬಿಟ್ರು. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಕಲೆ, ನಮ್ಮ ಪರಿಶ್ರಮ, ನಮ್ಮ ಟ್ಯಾಲೆಂಟ್ ಅಥವಾ ನಮ್ಮ ಪ್ರತಿಭೆ ಅಥವಾ ನಮ್ಮ ಶಕ್ತಿಯನ್ನು ಬಳಸಿ ತಿಂಗಳಿಗೆ ಅಥವಾ ದಿನಕ್ಕೆ 900-800 ರೂಪಾಯಿ ದುಡಿದ್ರು. ಈಗ ಯಾರದೋ, ಈಗ ನೀವು ಹೇಳಿದ್ದು ಹೆಂಗಾಯ್ತು ಅಂದರೆ ಯಾರನ್ನೋ ನಂಬಿ ಈಜು ಬರ್ದಲೆ ನೀರಿಗೆ ಬಿದ್ದಂಗಾಯ್ತು. ಹಂಗೆ ಗುರುಜಿ, ಯಾರೋ ಕರ್ದ ಅಂತ ಹೋಗಿ ನೀರಿಗೆ ಬಿದ್ರಿ ನೀವು. ನನಗೆ ಕೈಯಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ರು. ನನ್ನ ಕೈಯಲ್ಲಿ ದೊಡ್ಡ ಶೋರೂಮ್ ತರ ಮಾಡಿದ್ದೆ. ಅದು ಒಂದೇ ದಿವಸದಲ್ಲಿ ಬಾಗಲಾಗ್ಬಿಟ್ಟೆ. ನಾನು ಒಂದೇ ದಿವಸದಲ್ಲಿ ಅದು 6 ತಿಂಗಳು ಕಿರಾಯಿನೂ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಹಿಂಗ್ ಹೋಗ್ಬಿಟ್ಟು ಅದು ಏನೋ 3 ವರ್ಷ ಮದುವೆ ಆಗಿದ್ಯಾ? ಮದುವೆ ಆಗಿದೆ, ಒಂದು ಮಗು ಇದೆ ನನಗೆ 10 ವರ್ಷದ್ದು. ಹೆಂಡತಿ ಈ ವಿಚಾರವಾಗಿ ಬೆಂಬಲವಾಗಿದ್ದಾರಾ? ಇಲ್ಲ, ಅವ್ರೇನು ಅಷ್ಟುಗನ ನನಗೇನಿಲ್ಲ. ಅವ್ರು ನೀವ್ ಏನಾದ್ರು ಮಾಡಿ ಅಂತಾರ ಅಷ್ಟೇ. ಅಲ್ಲ, ನೀ ಏನಾದ್ರು ಮಾಡಿ ಸರಿ, ಬಟ್ ಜೊತೆಗೆ ಇದೀವಲ್ಲ, ಹಂಗೇನಿಲ್ಲ, ತೊಂದ್ರೆ ಗಿಂದ್ರೆ ಏನಿಲ್ಲ, ಜೊತೆಗೆ ಇದೀವಿ. ಇವಾಗ ಬೆಂಗಳೂರಲ್ಲಿ ಬಂದಿದ್ದೀನಿ. ನಾನು ಫಸ್ಟ್ ಬೆಂಗಳೂರಲ್ಲೇ ಕೆಲಸ ಕಲ್ತಿದ್ ನಾನು. ಅಂದ್ರೆ ಟೈಲರಿಂಗ್ ಕಲ್ತಿದ್ ಬೆಂಗಳೂರಲ್ಲೇ. ಬಟ್ ಈಗ ನಿರುದ್ಯೋಗಿಯಾಗಿ ಬದುಕ್ತಾ ಇದ್ರು? ಇಲ್ಲ, ನಾನು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀನಿ ಸರ್, ಮತ್ತೆ ಅಲ್ಲೇ ಬದುಕ್ತಾ ಇದ್ದೀನಿ ಅಂತ ಏನಾದ್ರು ಇದೆಯಾ? ಏನಿಲ್ಲ ಸರ್. ಇವತ್ತು ಹೋಗಿದ್ದೆ, ಒಂದು ಆಟೋ ತಗೊಳ್ಳೋಣ ಅಂತ ಹೋಗಿದ್ದೇನೆ. ಆಟೋ ಡ್ರೈವಿಂಗ್ ಎಲ್ಲ ಬರುತ್ತೇನೆ, ಕಾರ್ ಓಡಿಸ್ತೀನಿ, ಆಟೋ. ಅಲ್ಲ, ಈಗ ಬಟ್ಟೆ ವಿಚಾರಕ್ಕೆ ಅಥವಾ ಬಟ್ಟೆ ಹೊಲಿಯೋ ಕೆಲ್ಸಕ್ಕೆ ಮತ್ತೆ ವಾಪಸ್ ಹೋಗೋ ನಿರ್ಧಾರ ಮಾಡದೇ ಇರೋದಕ್ಕೆ ಏನ್ ಕಾರಣ? ಅದೇ ಒಂದ್ ಸರ್ತಿ ಅಷ್ಟ್ ದೊಡ್ಡ ಅಂಗಡಿ ಬಿಟ್ಬಿಟ್ಟಿನಲ್ಲ, ಈಗ ಮತ್ತೇನು ಕಿಡಿಲಿ ಅನ್ನೋ ಒಂದು ಸ್ವಾಭಿಮಾನದಿಂದ ನಾನು ಅದಕ್ಕೆ ಹೋಯ್ತಾ ಇಲ್ಲ. ಅಷ್ಟ್ ದೊಡ್ಡ 10 ಜನ ಕೆಲಸ ಮಾಡ್ತಿದ್ರು ನನ್ನ ಹತ್ರ. ಈಗ ನಾನು ಹೇಳೋದು ಮತ್ತೆ ನಾನು ಈಗ ಅಷ್ಟು ದೊಡ್ಡ ಅಂಗಡಿ ಇತ್ತು, ಇಷ್ಟು ದೊಡ್ಡ ಅಂಗಡಿ ಇತ್ತು, ಎಷ್ಟು ದೊಡ್ಡ ವ್ಯವಹಾರವನ್ನು ಮಾಡಿ, ಕೋಟ್ಯಾನುಗಟ್ಟಲೆ ವ್ಯವಹಾರ ಮಾಡಿ, ಅಲ್ಲೆಲ್ಲೋ ಒಂದು ಹಂತದಲ್ಲಿ ಏನೋ ಎಡವಟ್ಟಾಗಿ ಮತ್ತೆ ಝೀರೋಗೆ ಬಂದವರಿದ್ದಾರೆ. ನಾನು ಅಲ್ಲೆಲ್ಲೋ ಕೋಟಿ ವ್ಯವಹಾರ ಮಾಡ್ತಿದ್ದವನು ಇಲ್ಲಿಗೆ ಬಂದ್ಬಿಟ್ನಲ್ಲಪ್ಪ ಅಂತ ಅವನು ಬಿಟ್ನ? ಇಲ್ಲ, ಮತ್ತೆ ಶುರು ಮಾಡ್ದ. ಅಂದ್ರೆ ನನ್ನ ಬದುಕುವ ರೀತಿ ಇದೆಯಲ್ಲ, ಅದು ಸ್ವಾಭಿಮಾನ. ಏನು ಸ್ವಾಭಿಮಾನ? ಏನು ಯಾರನ್ನೂ ಕೊಲೆ ಮಾಡ್ತಿದ್ದೀರಾ ಅಥವಾ ಮತ್ತೆ ಯಾವುದೋ ಜೈಲಿಗೆ ಹೋಗ್ತಿದ್ದೀರಾ, ಮತ್ತೆ ಯಾರ್ದೋ ಬದುಕು ಹಾಳು ಮಾಡ್ತಿದ್ದೀರಾ? ಏನೂ ಇಲ್ಲ. ನನ್ನ ಕೆಲಸವನ್ನು ಮತ್ತೆ ನಾನು ಆಶ್ರಯಿಸೋದು ಸ್ವಾಭಿಮಾನ ನಷ್ಟ ಹೇಗಾಗುತ್ತಲ್ಲಿ? ಈಗ ನೀವು ಆಟೋ ಓಡಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಈಗಲಾದರೂ ಒಳ್ಳೆ ನಿರ್ಧಾರ ಮಾಡಿ. ಯಾಕಂದ್ರೆ ಈ ಮುಂಚೆ ತಮ್ಮ ಸತ್ತು ಹೋದ, ಅವ್ನು ನಡೆಸ್ತಾ ಇದ್ದಿದ್ದು ಶಾಮೀನ್ ಅಂಗಡಿಯನ್ನು ನೋಡ್ಕೊಳ್ಬೇಕು ಅಂತ ಹೋಗಿ ಅಲ್ಲಿ ಎಡವಟ್ಟು ಮಾಡ್ಕೊಂಡ್ರಿ. ಮತ್ತೆ ಅಲ್ಲಿ ಯಾರೋ ಕರ್ದ ಹೋಟ್ಲು ಮಾಡಬೇಕು ಅಂತ ಹೋಗಿ ಅದ್ರ ಆಳ ಆಗಲ್ಲ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಎಡವಟ್ಟು ಮಾಡ್ಕೊಂಡ್ರಿ. ಮತ್ತೆ ಈಗ ಆಟೋ ಓಡಿಸ್ಬೇಕು ಅಂತ ಹೋಗ್ತಾ ಇದ್ದೀರಿ. ನೋಡಿ, ಎಲ್ಲೋ ಒಂದು ಕೆಲಸದಲ್ಲಿ ಒಮ್ಮೆಲೆ ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಯಾವ ಲಾಭವೂ ಆಗಲ್ಲ. ಅದು ಯಾವ ಕ್ಷೇತ್ರದಲ್ಲೂ ಇಲ್ಲ. ಹಂಗೂ ಏನೋ ರಾತ್ರೋ ಆಯ್ತು ಲಾಭ ಅಂದ್ರೆ ಅದು ತುಂಬ ದಿನ ಇರಲ್ಲ. ಅದು ಯಾವುದೇ ಕೆಲಸ ಆಗಲಿ. ಇವತ್ತು ನೋಡಿ ಸರ್, ನಾನು ಅಷ್ಟು ದೊಡ್ಡವನಲ್ಲ, ಬಟ್ ನನ್ನ ಅನುಭವ ಹೇಳ್ತೀನಿ. ನಾನು ಇದೇ ಜ್ಞಾನಾಶ್ರಮ ಶುರು ಮಾಡಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಂದು 4 ವರ್ಷದ ಹಿಂದೆ ನಾನು 1 ಗಂಟೆ ಲೈವ್ ಮಾಡಿದ್ರು. ಇವತ್ತು 200-300 ಜನ ಕೇಳೋ ಲೈವು. ಅವತ್ತು ಎಂಡ್ ಮುಗಿಯೋಷ್ಟೊತ್ತಿಗೆ 5 ಜನ ಬರ್ತಿರ್ಲಿಲ್ಲ ಸರ್. ಅಂದರೆ ಆ 5 ಜನಕ್ಕೆ ಕೂತು ಪಾಠ ಮಾಡೀನಿ ನಾನು. ಅಂದರೆ
ಅಯ್ಯೋ ಅಷ್ಟು ಜನ ಅವ್ರಿಗೆಲ್ಲ ಅಷ್ಟೊಂದು ವ್ಯೂಸ್ ಆಗುತ್ತೆ, ಅಷ್ಟೊಂದು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ನೋಡಿ ಇವತ್ತು ನನ್ನ ಕಾರ್ಯಕ್ರಮಕ್ಕೂ 300 ಲೈಕ್ ಆಗಲ್ಲ, 200 ಲೈಕ್ ಆಗಲ್ಲ, ಅಥವಾ ಐ ಮೀನ್ ಲೈವ್ ಮುಗಿಯುವಷ್ಟರಲ್ಲಿ 200 ಲೈಕ್ ಆಗಲ್ಲ, 300 ಲೈಕ್ ಆಗಲ್ಲ. ನಾನು ಆದರೂ ಮಾಡ್ತೀನಿ, ಯಾಕಂದರೆ ನನಗೆ ಆ ಕೆಲಸದ ಮೇಲಿರುವ ಶ್ರದ್ಧೆ ಮತ್ತು ಅದೊಂದು ಧರ್ಮಯುಕ್ತವಾದ ಕೆಲಸ. ಯಾಕಂದರೆ ಯಾರಿಗೂ ಕಣ್ಣೀರು ಹಾಕ್ಸೋದಲ್ಲ, ಯಾರಿಗೂ ಬದುಕು ಹಾಳು ಮಾಡೋದಲ್ಲ. 5 ರೂಪಾಯಿ ದುಡಿದ್ರು ನನ್ನ ಪರಿಶ್ರಮದಿಂದ ನಾನು ದುಡಿತೀನಿ, ಅದರಿಂದ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ. ಇಲ್ಲಿ ನೀವು ಆಟೋ ತಗೊಳ್ತೀನಿ ಅಂತಿದ್ದೀರಿ ಅಥವಾ ಮತ್ತೊಂದು ಹೊಸದೇನೋ ಶುರು ಮಾಡ್ತಿದ್ದೀನಿ ಅಂತಿದ್ದೀರಿ, ನೀವೇನಾದರೂ ಮಾಡಿ. ಬಟ್ ನನ್ನ ಒಂದು ಮಾತು ತಲೆಯಲ್ಲಿ ಇಟ್ಟುಕೊಳ್ಳಿ, ಯಾವುದೇ ಕೆಲಸ ಆಗಲಿ ಒಂದು ವಾರಕ್ಕೆ ನೀವು ಅಂದ್ಕೊಂಡಿದ್ದಾಗಲಿಲ್ಲ, ತಿಂಗಳಿಗೆ ಅಂದ್ಕೊಂಡಿದ್ದಾಗಲಿಲ್ಲ ಅಂತ ಕೈ ಬಿಡೋಕೆ ಹೋಗಬೇಡಿ. ನಿರಂತರ ಪರಿಶ್ರಮ ಅನ್ನೋದು, ಅಂದರೆ ಅದನ್ನು ಕನ್ಸಿಸ್ಟೆನ್ಸಿ ಅಂತೀವಿ, ನಿರಂತರ ಪರಿಶ್ರಮ. ಯಾಕಂದರೆ ನೋಡಿ, ಒಂದು ಮರದ ದಿಂಬಿಯನ್ನು ಒಂದು ಕೊಡ್ಲಿ ತಗೊಳ್ಳಿ, ಒಂದೇ ಇಟ್ಟು ಹೊಡಿತೀನಿ ನಿಂತ್ಕೊಂಡು ಕೊಡ್ಲಿಲಿ ಹೊಡೆದ, ಒಂದೇ ಇಟ್ಟು ಗೋಳಾಗಲಿಲ್ಲ ಅಂದರೆ ಅದು ಅವನ ತಪ್ಪಲ್ಲ ಅಥವಾ ಕೊಡ್ಲಿ ತಪ್ಪು ಅಲ್ಲ. ಯಾಕಂದರೆ ಮರದ ಗಟ್ಟಿತನ ಅಂತ ನಾವು ತಗೊಳ್ಳೋಣ. ಮರ ಗಟ್ಟಿ ಇತ್ತು, ನೀನು ಒಂದೇಟ್ ಹಾಕಿ 2 ಏಟ್ ಹಾಕಿ ಹೋದೆ. ಈಗ ಒಂದು ಸ್ಪರ್ಧೆ ನಡೀತಾ ಇತ್ತಪ್ಪ, ಒಂದು ದೊಡ್ಡ ಮರದ ದಿಂಬಿ, ಅದನ್ನು ಯಾರು ಬೇಗ ಅಥವಾ ಯಾರು ಎಷ್ಟು ಏಟಿಗೆ ಹೊಡಿತಾರೆ ಅಂತ. ನೀವೊಬ್ಬರು ಇನ್ನು 3 ಜನ ಸ್ಪರ್ಧಿಗಳು, 3 ಜನಕ್ಕೂ 3 ದಿಂಬಿ ಕೊಟ್ಟಿದ್ದಾರೆ. ನೀವು ಒಂದೇ ಏಟು ಹೊಡೆದ್ರಿ, ಓಳಾಗಲಿಲ್ಲ, ಬಿಟ್ಟು ಹೋದ್ರಿ. ಆದರೆ ಯಾರೋ ಒಬ್ಬ 3-4 ಏಟು ಹಾಕಿದ್ನಲ್ಲ, ಅವನು ಆ ದಿಂಬಿಯನ್ನು ಓಳು ಮಾಡ್ದ. ನೀವು ಯಾಕೆ ಒಂದೇ ಏಟಿಗೆ ಹೋದ್ರಿ? ಯಾಕಂದರೆ ನಿಮಗೆ ಒಂದೇ ಏಟಿಗೆ ಫಲ ಸಿಗಬೇಕು ಅಂತ ಬಂದರೆ ಈ ಜಗತ್ತಲ್ಲಿ ಯಾವ ವ್ಯವಹಾರವೂ ಅಂಥದ್ದಿಲ್ಲ. ಪರಿಶ್ರಮ ಎಲ್ಲದಕ್ಕೂ ಬೇಕು, ನಿರಂತರ, ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ. ಇಲ್ಲಿ ನಿಮ್ಮ ಹೆಂಡತಿ ನಿಮಗೊಂದು ಬೆಂಬಲ ಇವತ್ತಿಗೆ ಏನಾಗ್ಬಿಟ್ಟಿದೆ ಸರ್, ನೀವು ನೋಡ್ತಾ ಇದ್ದೀರಿ. ಚಿಕ್ಕ ಹಣ ಬಂದಾಗ, ಲಾಭ ಆಗಬೇಕಾದ್ರೆ, ಒಳ್ಳೆ ಸ್ಯಾಲರಿ ಇರಬೇಕಾದ್ರೆ, ನನ್ನ ಗಂಡ ನನ್ನ ಭಾಗ್ಯದ ದೇವರು ಅಂತಿದ್ದ ಹೆಂಡತಿ ಕಾಲಕ್ರಮೇಣ ಯಾಕೋ ಗಂಡನಿಗೆ ನಷ್ಟ ಆಯಿತು, ಯಾಕೋ ಅವನು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಶುರುವಾಯಿತು, ಯೋಚನೆ ಮಾಡ್ಲಿಕ್ಕೆ ಶುರುವಾದ, ರೋಗ ಬಂತು, ಅವನು ಬಿಟ್ಟೇ ಹೋಗ್ತಾಳೆ. ಎಲ್ಲರೂ ಅಲ್ಲ, ಬಟ್ ಹಣ ಇದ್ದಾಗ ನನ್ನ ಗಂಡ, ಹಣ ಇಲ್ಲದೆ ಹೋದರೆ ಇವು ನನ್ನ ಗಂಡ ಅಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅನ್ನೋ ಕಾಲದಲ್ಲಿ ನಿಮ್ಮ ಹೆಂಡತಿ ಇಷ್ಟೆಲ್ಲ ಆದಮೇಲೂ ಏನೂ ಮಾತಾಡದೆ ಗೌರವಾನ್ವಿತವಾಗಿದ್ದಾರೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಇದಾದ್ಮೇಲೆ ಇದು ಒಂದು ಗೂಡಲ್ಲಿ ನಿಲ್ಲಬೇಕು. ಒಂದು ಯಾವುದನ್ನು ಜೀವನ ಇಲ್ಲೇ ಮುಗ್ದೋಗ್ಲಿ, ನಾನು ಇದೊಂದೇ ಪರಿಶ್ರಮ ಪಡ್ತೀನಿ ಅಂತ ತಪಸ್ಸಿ ಕೂತ್ರೆ ನಿಧಾನಕ್ಕಾದರೂ. ಇವತ್ತು ಒಲಿಂಪಿಕ್ಸಲ್ಲಿ ಪದಕ ಪಡಿತಾ ಇರೋ ಯಾರೂ ಕೂಡ ಕಳೆದ ವರ್ಷ ಕ್ರೀಡೆಯ ಕ್ಷೇತ್ರಕ್ಕೆ ಬಂದವರಲ್ಲ. ಅವರು ಊಟದಾಗ್ಲಿಂದಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಇವತ್ತು ಗೆಲ್ತಾವ್ರವರು. ಅಥವಾ ಇವತ್ತು ನಾವು ನೋಡೋ ದೊಡ್ಡ ನಟ, ಇವತ್ತು ನೋಡೋ ದೊಡ್ಡ ಸಂಗೀತಗಾರ, ಇವತ್ತು ನೋಡೋ ದೊಡ್ಡ ಸಾಧಕ, ಅವ್ರು ಯಾರು ನಿನ್ನೆ ರಾತ್ರಿ ಬಂದವರಲ್ಲ, ವರ್ಷಾನ್ಗಟ್ಲೆ ಇಲ್ಲಿದ್ದವರು. ಬಟ್ ನಮಗೆ ಯಾವತ್ತಿಂದ ಪರಿಚಯ ಅಂದರೆ ಅವರಿಗೆ ಯಶಸ್ಸು ಸಿಕ್ಕಾಗ ನಮಗೆಲ್ಲ ಪರಿಚಯ ಆಯಿತು. ಬಟ್ ಅದ್ರ ಹಿಂದೆ ಏನು ಅವ್ರು ನರಳಾಟ ಪಡ್ತಾ ಇದ್ರು ವರ್ಷಾನ್ಗಟ್ಲೆ ನಮಗೆ ಗೊತ್ತೇ ಇಲ್ಲ. ಯಾಕಂದರೆ ಯಶಸ್ಸಿಲ್ಲದವನನ್ನು ಜಗತ್ತು ನೋಡೋದೇ ಇಲ್ಲ. ಹಾಗಾಗಿ ನಾನು ಹೇಳೋದು, ನೀವು ಯಾವುದೇ ಆಟೋ ಓಡಿಸ್ತೀರಾ, ಫೈನ್, ನನ್ನ ಒಪ್ಪಿಗೆ ಇದೆ ಅಥವಾ ನನ್ನ ಆಶೀರ್ವಾದವಿದೆ, ನನ್ನ ಹಾರೈಕೆ ಇದೆ. ಆದರೆ ಅಲ್ಲೂ ನೀವು ಅಂದ್ಕೊಂಡು ಆಗಲಿಲ್ಲ ಅಂತ ಮತ್ತಿನ್ನೊಂದು ಚೇಂಜ್ ಮಾಡೋದು. ಈಗ ಬಟ್ಟೆ ಬದಲಾಯಿಸ್ದಂಗೆ ಉದ್ಯೋಗಗಳನ್ನು ಬದಲಾಯಿಸೋದಿದೆಯಲ್ಲ, ಇದು ಎಲ್ಲೂ ನಿಲ್ಲಲ್ಲ ನೀವು. ಸರ್, ನನ್ ಗುರಿ ಇರೋ ನಮ್ಮ ತಮ್ಮನ ಮಕ್ಕಳಿಗೆ ಇಲ್ಲೇ ಎಜುಕೇಶನ್ ಹಾಕಿದೀನಿ, ಬೆಂಗಳೂರಲ್ಲಿ. ನನ್ನ ಮಗನಿಗೆ ಎಜುಕೇಶನ್ ಹಾಕಿದೀನಿ ಇಲ್ಲಿ. ಇಲ್ಲಾಂದ್ರೆ ನಮ್ಮ ತಾಲೂಕದ ಒಂದು ಹೆಸರೈತೆ, ಬಟ್ಟೆ ಚೆನ್ನಾಗಿ ಹೊಲಿತೀನಿ ಅಂತ. ಅಲ್ಲಿ ಅಂಗಡಿ ಮಾಡ್ಬೋದು. ನಾನು ಅಲ್ಲಿ ಅಂಗಡಿ ಮಾಡಿದ್ರೆ ಸ್ಕೂಲ್ ಬಿಡಿಸ್ಬೇಕು ಇಲ್ಲಿಂದ. ಅದು ಒಂದು ಉದ್ದೇಶಕ್ಕೆ ನಾನು ಬೆಂಗಳೂರಲ್ಲಿ ಏನಾರ ಮಾಡೋರಿಗೆ ಒಳ್ಳೆ ಎಜುಕೇಶನ್ ಮಾಡ್ಬಿಟ್ಟು ಆಮೇಲೆ ಊರ್ ಕಡೆ ಹೋಗೋಣ ಪದಾರ್ಥ ನಮ್ಮ ತಾಯಿ ಶಪಥ್ ಮಾಡಿ ಬಂದಿದ್ದೀನಿ ನಾನು ಇವಾಗ. ಆಯ್ತು, ನಿಮ್ಮ ತಮ್ಮ ಕಾಲವಾದ ಹೆಣ್ಮಕ್ಳು, ನಮ್ಮ ತಮ್ಮನಿಗೆ, ನನಗೆ ಒಬ್ಬನ ಗಂಡ ಮಗ. ಆಯ್ತು, ನಿಮ್ಮ ತಮ್ಮ ಕಾಲವಾದ ನಂತರ, ವಿಧಿವಶವಾದ ನಂತರ, ಸತ್ತ ನಂತರ ಆತನ ತನ್ನ ಮಕ್ಕಳು ಅಂತ ಭಾವಿಸಿರೋ ನಿನ್ನ ದೊಡ್ಡ ಗುಣನಪ್ಪ, ನಿನ್ನ ದೊಡ್ಡ ನಮಸ್ಕಾರ. ಆದ್ರೆ ಅದರ ಜೊತೆಯಲ್ಲಿ ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಸರಿ ಆಯ್ತು. ಬಟ್ ಎಲ್ಲದಕ್ಕೊಂದು ಆರ್ಥಿಕವಾದ ಭದ್ರತೆ ಇರ್ಬೇಕಲ್ಲಪ್ಪ. ಅದೊಂದಕ್ಕೆ ಅದರ ನಂತರವೇ ಮಿಕ್ಕೆಲ್ಲ. ಅರ್ಥ ಆಯ್ತಲ್ಲ? ಆ ಶಿಕ್ಷಣದ ಆದ್ಮೇಲೆ ಹಣ ಅಲ್ಲ, ಹಣದ ಭದ್ರತೆ ಇದ್ರೆ ನೀವು ಇನ್ನೊಂದು ಕಾಲೇಜಿಗೆ ಸೇರಿಸಬಹುದು. ನಾನು ನಿಮಗೆ ಸಲಹೆ ಕೊಡ್ತೀನಿ. ಗೊತ್ತಿಲ್ಲ ಯಾಕೋ ಈ ದಿನ ನಿಮ್ಮ ಕರೆ ಸಿಕ್ಕಿದೆ. ನೀವು ಯಾವ ಬಟ್ಟೆಯನ್ನು ಹೊಲಿಯೋದ್ರಿಂದ ಬದುಕು ಕಟ್ಟಿಕೊಂಡಿದ್ರು ಅದರಲ್ಲಿ ನಿಮ್ಮ ಜೀವನದ ಭವಿಷ್ಯವಿದೆ. ನೀವು ಆ ವಿಚಾರದಲ್ಲಿ ಕರೆ ಮಾಡಕ್ಕೆ ನಮ್ಮ ತಾಯಿಗೆ ಆಶೀರ್ವಾದ ತಗೊಂಡೆ ಇಲ್ಲಿಂದಾನೆ. ನಮ್ಮ ತಾಯಿ ನನಗೆ ಇದು ಕರೆ ಮಾಡಿದ ತಕ್ಷಣ ಸಿಗ್ಬೇಕು ಅಂತ ವೇಟಿಂಗ್ ಬಂತು. ಒಂದ್ 5 ಸರ್ತಿ 6ನೇ ಸರ್ತಿ ಕರೆ ಸಿಕ್ಬಿಡ್ತು ನನಗೆ.
ಹೌದಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ. ಆಶೀರ್ವಾದ ಮಾಡಿ ನಿಮ್ಗೆ ಆಶೀರ್ವಾದ. ಕರೆ ಸಿಗ್ಲೇಬೇಕು ಇವತ್ತು, ಬಿಡೋ ಗಂಟೆ ಬಿಡೋದೆಲ್ಲ ಛಲ ಹಿಡ್ಕೊಂಡ್ಬಿಟ್ಟಿದೆ, ಕರೆ ಸಿಗ್ಬೇಕಂತ ಇವತ್ತು. ಈ ಛಲ ಅಟ್ ದಿ ಸೇಮ್ ಟೈಮ್ ನಿಮ್ಮ ಉದ್ಯೋಗದಲ್ಲೂ ಇರಲಿ. ಆಯಿತು, ನೀವು ಕಷ್ಟಪಟ್ಟಿದ್ದೀರಿ ಪಾಪ. ನಾನಿಲ್ಲಿ ಕೂತ್ಕೊಂಡು ಹೇಳೋದು ಈಸಿ, ಬಟ್ ನೀವು ಅದ್ಭುತ ಬದುಕನ್ನು, ಕಷ್ಟದ ಬದುಕನ್ನು, ತಮ್ಮನ ಸಾವು, ತಮ್ಮನ ಮಕ್ಕಳು ಅನಾಥರು ಅಂತ ಪ್ರಪಂಚ ಆಡ್ಕೊಳ್ತಾ ಇದೆ, ಅಥವಾ ಇದೆಲ್ಲದರ ನಡುವೆ ನೀವು ಅದನ್ನು ಅದ್ಭುತವಾಗಿ ನಿಭಾಯಿಸಿದ್ದೀರಿ. ಬಟ್ ನನ್ನ ಆಸೆ ಏನಂದರೆ, ಅವ್ರಿವ್ರ ಮಾತು ಕೇಳಿ ನನ್ನ ಫ್ರೆಂಡ್ ಹಂಗೆ ಮಾಡ್ತವನೆ, ಹಂಗೆ ಸರಿ, ಅವರವ್ರ ಯೋಗ್ಯತೆ ಅವ್ರು ಮಾಡ್ತವ್ರೆ, ನನ್ನ ಯೋಗ್ಯತೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ನನ್ನ ಹರಸೆ ಬಟ್ ಇದೇ ಅರ್ಥ ಮಾಡ್ಕೊಳ್ಲಿಕ್ಕೆ ನಾನು ಈ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ನಾನು ಇದು ಅರ್ಥ ಮಾಡ್ಕೊಂಡಿದ್ರೆ ಹೋಯ್ತಿದ್ದೇನೆ. ನೀವು ಹೇಳಿರೋ ಮಾತು 100% ಸತ್ಯ. ಖಂಡಿತ ಸರ್. ಇಲ್ಲಿ ಯಾರನ್ನು ಮೆಚ್ಚಿಸಬೇಡಿ ಸರ್. ನೀವು ನಾಳೆ ಎಲ್ಲರನ್ನು ಮೆಚ್ಚಿಸಕ್ಕೆ ಹೋಗಿ ಬೀದಿಗೆ ಬಂದರೆ ನಿಮ್ಮ ಹೆಂಡತಿ ಮಕ್ಕಳೇ ಬೀದಿಗೆ ಬರ್ತಾರೆ. ಅದೇ ನಿಮ್ಮನ್ನು ಸ್ವಲ್ಪ ಮರದ ಮೇಲೆ ಕೂರಿಸಿ ಇದನ್ನ ಯಾಕೋ ಮಾಡ್ತೀವಿ, ಬಾರೋ ಅದನ್ನು ಮಾಡು ಇದನ್ನು ಮಾಡು, ಇದೇ ಜನ ನಿನ್ನ ಹೆಂಡತಿ ಮಕ್ಕಳನ್ನು ಬಾಯಿಗೆ ಬಂದಂಗೆ ಅನ್ನೋಕೆ ಶುರುವಾಗ್ತಾರೆ ನೀವು ಬಿದ್ದೋದು ದಿನ. ನೀವು ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ದೇಹದ ಶಕ್ತಿ, ನಿಮಗಿರೋ ಟ್ಯಾಲೆಂಟು, ನಿಮಗೆ ಎಷ್ಟು ನಾಲೆಡ್ಜ್ ಇದೆ, ಇದನ್ನು ನಿಮ್ಮ ಈಜನ್ನು ನಂಬ್ಕೊಂಡು ನೀವು ನೀರಿಗಿಳಿರಿ. ಯಾರನ್ನೂ ಒಪ್ಸೋಕಲ್ಲ. ಅವ್ರು ಕಾಪಾಡ್ತಾರೆ, ಇವ್ರು ಕಾಪಾಡ್ತಾರೆ. ಬೇಡ ಸರ್. ಮಕ್ಕಳನ್ನು ಗೋರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ಪರವಾಗಿಲ್ಲ. ಮಕ್ಕಳಿಗೆ ನಾವು ಸಾಲ ಸೂಲ ಮಾಡಿ ತಂದು ಅವ್ರನ್ನ ಚೆನ್ನಾಗಿ ಓದಿಸಿ, ಸರಿ, ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇನೋ ನಿಜ. ಬಟ್ ಭಗವಂತ ನಿಮಗೊಂದು ಅದ್ಭುತವಾದ ಕಸಬನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಬದುಕು ಕಟ್ಕೊಳ್ಳಪ್ಪ ಅಂತ ಬಿಟ್ಟರೆ, ನಾನು ನನ್ನ ದಡ್ಡತನದಲ್ಲಿ ಎಲ್ಲೆಲ್ಲೋ ಹಾರಾಡ್ತೀನಿ ಅಂದ್ರೆ ಅದು ಭಗವಂತನ ಮೋಸ ಅಲ್ಲ. ಇಲ್ಲ, ಅದು ಖಂಡಿತ ನಮ್ದನ್ನ ಮಾಡ್ಕೊಂಡಿರೋದು. ಅದು ನನ್ಗೆ ಸ್ವಯಂಕೃತ ಅಪರಾಧ ಅಂತಾರೆ. ನಾನು ಇವತ್ತು ಕೂತ್ಕೊಂಡಿದ್ರು 5,000 ಬರ ಮನೆಗೆ ಬರ್ದಿತ್ತು. ನನಗೆ ಸುಮ್ನೆ ಹೋಗಿ ಅಂಗಡಿಯಲ್ಲಿ ಕೂತ್ಕೊಂಡು ಮನೆಗೆ ಬಂದ್ರೆ 5,000 ಬರ್ದಿತ್ತು. ಯಾವ ಅಂಗಡಿಯನ್ನ ನೀನು ಕಳ್ಕೊಂಡಿದೆಯಲ್ಲಪ್ಪ, ಅಥವಾ ಏನೋ ಕಾರಣದಿಂದ ದೂರವಾಗಿದೆಯಲ್ಲಪ್ಪ, ಪರವಾಗಿಲ್ಲ. ಈ ಜನರ ಕಠಿಣ ಮಾತುಗಳು ಆಡ್ಕೊಳ್ಳೋದು ಇದೆಲ್ಲ ಮೀರಿ ಕಟ್ಟು ಮತ್ತೆ ನಿನಗಲ್ಲಿ ಬದುಕಿದೆ. ನಿನ್ನ ಮಕ್ಕಳಿಗೂ ಆ ಕಸುಬು ಕಲಿಸು, ಅದ್ಭುತವಾಗಿ ಬದುಕನ್ನು ಕಟ್ಕೊಳ್ಬೋದಪ್ಪ. ಯಾಕೆಂದರೆ ಎಜುಕೇಷನ್ ಜೊತೆಯಲ್ಲಿ ನಿಮ್ಮಂಥವ್ರು ಮಧ್ಯಮ ವರ್ಗದವರು ಬರೀ ಅದನ್ನೇ ನಂಬ್ಕೊಂಡ್ರಾಗಲ್ಲ. ನಮ್ಮ ಮಕ್ಕಳಿಗೂ ಸಂಸ್ಕಾರ ಕೊಡಬೇಕು, ಅವ್ರನ್ನು ಒಂದು ಯಾವುದೋ ಜಾಬ್ಗೋ ಇನ್ಯಾವುದಕ್ಕೋ ತಯಾರು ಮಾಡಬೇಕು. ಪುಟ್ಟ ಮಕ್ಕಳು ಇರ್ಬೋದು, ಬಟ್ ನಾಳೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮೊದಲು ನೀವು ಆಟೋ ಓಡಿಸೋ ವಿಚಾರ ನನ್ನ ಹಾರೈಕೆ ಇದೆ. ಬಟ್ ಅದಕ್ಕೂ ಮುಂಚೆ ನನಗನ್ನಿಸ್ತಾ ಇದೆ, ನೀವು ನಿಮ್ಮ ಆ ಶಾಮಿಯಾನ ಅಂಗಡಿ ಬರೋಕ್ಕಿಂತ ಮುಂಚೆ, ಹೋಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನೊಂದು ನೆಮ್ಮದಿ ಬದುಕನ್ನು ಬದುಕ್ತಾ ಇದ್ರಿ. ಆ ನೆಮ್ಮದಿ ಬದುಕನ್ನು ಕೊಟ್ಟ ಉದ್ಯೋಗ ಬಟ್ಟೆ ಹೊಲಿಯೋದು. ಅದೇ ಉದ್ಯೋಗವನ್ನು ನೀವು ಮರಳಿ, ತಂದೆ ತಪ್ಪಾಯ್ತಪ್ಪ, ನಾನು ಮತ್ತೆ ನಿನ್ನ ಮಡ್ಲಿಗೆ ಬೀಳ್ತೀನಿ ಅಂತ ನೀವು ಶ್ರದ್ಧೆಯಿಂದ ಒಪ್ಪಿಸಿಕೊಳ್ಳೋದಾದರೆ ಅದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಅದನ್ನು ಬೆಂಗಳೂರಲ್ಲಿ ಮಾಡ್ತಿರೋ, ಊರಲ್ಲಿ ಮಾಡ್ತಿರೋ, ಇಲ್ಲ ಗುರುಗಳೇ ನಾನು ಇನ್ನೂ 2 ವರ್ಷ ಏನೋ ಆಟೋ ಪಾಠ ಓಡಿಸ್ತೀನಿ, ಆಮೇಲೆ ಖಂಡಿತ ನಾನು ಆ ವೃತ್ತಿಯನ್ನು ನೀವು ಹೇಳ್ದಂಗೆ ತಗೊಳ್ತೀನಿ ಅಂದರೆ ಅದಕ್ಕೂ ಓಕೆ. ನಾನು ಅದೇ ಇವಾಗ ಮಕ್ಕಳಿಗೆ ಈಗ ಡೈಲಿ ಆಟೋ ಅಲ್ಲಿ ಡೈಲಿ ಇದು ಮಾಡ್ಕೊಂಡು ಒಂದ್ 3-4 ವರ್ಷ ಇದಕ್ಕೆ ಮಾಡಿ ಆಮೇಲೆ ಅದೇ ಕೆಲಸವನ್ನು ತಗೊಂಡ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಗುರುಜಿ ನಾನು. ಆಯ್ತು. ನಿಮ್ಮ ಇವಾಗ ಏನಕ್ಕಂದ್ರೆ ಅದು ಸೆಟಪ್ ಮಾಡ್ಕೋಬೇಕಂದ್ರೆ 2 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು, ಆಮೇಲೆ ಮಷಿನ್ ದುಡ್ಡು ಹಾಕ್ಬೇಕು. ಸತ್ಯ ಆಯ್ತು. ನಿಮ್ಮ ಆಟೋ ಓಡಿಸುವ ಮುಂದಿನ ಹೆಜ್ಜೆ ಇದೆಯಲ್ಲಪ್ಪ, ಅಲ್ಲಿ ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲವಾಗುವುದು ಬೇಡ. ಆ ಹಣದ ಅಥವಾ ಇವತ್ತಿಷ್ಟ ಆಗಲಿಲ್ಲ, ಭಗವಂತನನ್ನು ನಂಬಿ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸುವ ಕಾಯಕ ನಿಮ್ಮದು ಇರ್ಬೋದು. ಆದರೆ ಒಂದು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಸೋಲಾದರೂ ಕೂಡ ನಾನು ಆ ಕೆಲಸ ನಂಬಿದ ಕೆಲಸ, ನಿಯತ್ತಾಗಿ ದುಡಿಯೋ ಕೆಲಸ ಯಾವತ್ತೂ ಮೋಸ ಮಾಡಲ್ಲ ಸರ್. ಯಾಕಂದರೆ ಸ್ವಲ್ಪ ಏನೋ ನೀವು ಅಂದ್ಕೊಂಡಿದ್ದ ದುಡಿಮೆ ಯಾವತ್ತು ಬರದೇ ಇರ್ಬೋದು, ಹಾಗಂತ ನಾವು ಕಾಯಕವನ್ನು ದೂಷಿಸಬಾರ್ದು. ಹಾಗಾಗಿ ಒಂದು ಕೆಲಸ ಹಿಡೀರಿ, ಅದನ್ನೇ ಜೀವಿಸಿ, ಅದನ್ನೇ ಬದುಕಿ, ಅದನ್ನೇ ಉಸಿರಾಡಿ, ಆಗ ನೋಡಿ ಆ ಕಾಯಕ ನಿಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ದಿವಸ ಒಂದೊಂದು ಕೆಲಸ ಬದಲಾಯಿಸೋನು ಎಲ್ಲೂ ನಿಲ್ಲಲ್ಲ ಸರ್. ಇಷ್ಟು ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಎಜುಕೇಶನ್ ಆಗಂಟ ಗುರುಜಿ ಆಟೋ ಓಡಿಸ್ತೀನಿ. ಆಮೇಲೆ ನಂದು ಸೈಟ್ ತಗೊಂಡಿದ್ದೀನಿ ನಮ್ಮ ತಾಲೂಕು ಒಳಗಡೆ. ನನ್ನ ಸೈಟ್ ಅಲ್ಲಿ ಅಂಗಡಿ ಕಟ್ಬಿಟ್ಟು ನನ್ನ ಮತ್ತೆ ವೃತ್ತಿ ಚಾಲೂ ಮಾಡ್ತೀನಿ. ಮಾಡಪ್ಪ, ಅದೇ ಅಂಗಡಿ ಮಾಡು, ನಾನೇ ಓಪನಿಂಗ್ ಬರ್ತೀನಿ. ಭಗವಂತ ನಿನ್ಗೆ ಆ ವಿಚಾರದಲ್ಲಿ ಚೆನ್ನಾಗಿಡ್ತಾನಪ್ಪ. ನನ್ನ ಮಾತು ಕೇಳು, ಆ ವಿಚಾರದಲ್ಲಿ ನೀನು ಅದ್ಭುತ ಕಸಬುದಾರ ಇದ್ದೀಯ. ಬಟ್ ನೀನಲ್ಲದ, ಈಗ ನೀನು ಮೀನು, ನಿನ್ನ ಶಕ್ತಿ ಇರುವುದು ನೀರಿನೊಳಗಡೆ. ನೀನು ಮರ ಹತ್ತಕ್ಕೆ ಬಂದ್ರೆ ಅದು ಯಾರ ತಪ್ಪು? ನಂದೇ ತಪ್ಪು ಗುರುಜಿ. ನಾನು ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಚೆನ್ನಾಗಿ ಸುಖ ಉಣ್ಣೋ ಟೈಮ್ ನಲ್ಲಿ ಹಗ್ಗ ಕಡ್ಕೊಂಡ್ಬಿಟ್ಟಿದ್ದೀನಿ. ಪರವಾಗಿಲ್ಲ. ತಮ್ಮಂದು ಹಂಗೆ ಆಯ್ತು. ಅವ್ನು ಸುಖದಾಗಿರೋ ಟೈಮಲ್ಲಿ ಅವ್ನ ಜೀವ ಹೋಗ್ಬಿಡ್ತು.
ನಾನು ಸುಖದಾಗಿರೋ ಟೈಮಿಗೆ ನನಗೆ ಚಂಚಲ ಮಂಚಲ ಮನಸ್ಸು ಬಂದ್ಬಿಡ್ತು. ಸತ್ಯ. ಅಂದ್ರೆ ನೋಡಿ ಇಂಥ ಸಮಯ ಮುಂದೆ ಜಿಂದಗಿ ತಮ್ಮಂದು ಅದೇ ತರ ಆಯ್ತು, ನಂದು ಇಬ್ರೇ ಅಣ್ಣ ತಮ್ಮರು, ಇಲ್ಲೇ ಹೆಣ್ಮಕ್ಳು ಇಲ್ಲ ಯಾರಿಲ್ಲ. ಈಗ ತಮಗೆ 3 ಜನ ಹೆಣ್ಮಕ್ಳು, ಅವರಿಗೆ ಒಂದ್ ಜಿದ್ದಿಕ್ಕೋ ಬಂದ್ ಸ್ಕೂಲಿಗೆ ಕಳ್ಸ್ಬೇಕು, ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇಕ್ಬೇಕು. ನನ್ ತಮ್ಮ ನಾ ಹೋಗಿದ್ದನ್ನು ಬಿಟ್ಟು ನನಗೆ ಒಂದ್ ಹೆಸರು ಉಳಿಸ್ಕೋಬೇಕು ಊರೊಳಗಡೆ ಅಂತ ನಾನು ಅದು ತಮ್ಮನಿಗೆ ಮಕ್ಕಳಿಗೆ ನನ್ನ ಮಗನಿಗೆ ಬೆಂಗಳೂರು ತಂದು 2 ವರ್ಷ ಆಯ್ತು ಗುರುಜಿ ಇಲ್ಲೇ ಓದಿಸ್ತಾ ಇದ್ದೀನಿ. ದೊಡ್ಡ ಮನ್ಸು ನೋಡಿ. ಇವಾಗ ನಾನು ಆಟೋ ತಗೊಂಡ್ಬಿಟ್ಟು ಡೈಲಿ 1,000 ಏನೋ ದುಡಿತೀನಿ, ಅವ್ರಿಗೆ ಚೆನ್ನಾಗಿ ನೋಡ್ಕೊಂತೀನಿ, 3 ಹೊತ್ತು ಊಟ ಆಗಿದ್ರೆ ಸಾಕು ಅನ್ನೋದು ಒಂದ್ ಗುರಿ ಇಟ್ಕೊಂಡ್ ಬಂದಿನಿ. 3 ಹೊತ್ತು ಊಟನೇ ಬೇರೆ ಏನು ಬೇಡ, ನನಗೆ ಕಮ್ಮಸೋದು ಬೇಡ, ಏನು ಬೇಡ. ಅವ್ರಿಗೆ ಎಜುಕೇಶನ್ ಕೊಟ್ಟು 3 ಹೊತ್ತು ಊಟ ಆಗಿದ್ರೆ ಸಾಕು, ಅದೇ ಒಂದ್ ದೊಡ್ಡ ಆಸ್ತಿ ಕಮ್ಮಸಿದಂಗ ಅನ್ಕೊಂಡ್ಬಿಟ್ಟು. ಅವರು ನಿಮ್ಮ ಮಕ್ಳೇ, ನೀವು ಹಾಗೆ ದೊಡ್ಡ ಸ್ಥಾನದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಭಗವಂತ ನಿಮ್ಮನ್ನು ಖಂಡಿತ, ಯಾಕಂದರೆ ನಿಮ್ಮ ಮನಸ್ಸಂಥದ್ದು ಹಾಗೆ. ಒಬ್ಬ ತಮ್ಮ ಹೋದಾಗ 3 ಜನ ಹೆಣ್ಣು ಮಕ್ಕಳು ಅಂದಾಗ ಅಯ್ಯೋ ನಾಳೆ ದಿನ ಅವ್ರ ಬದುಕೆಲ್ಲ ನಮ್ಮ ಮೇಲೆ ಬರುತ್ತೆ ಅನ್ನೋದ ನಾಳೆಯ ಬಗ್ಗೆ ತುಂಬ ಭಯಪಟ್ಟು ಅವರನ್ನು ತ್ಯಜಿಸೋ ಬುದ್ಧಿ ತೋರ್ದೇನೆ ಅವರನ್ನು ಸ್ವೀಕರಿಸಿ ತನ್ನ ಮಕ್ಕಳಂತೆ ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂದರೆ ಹಠಾಚಲ ನಿಮ್ಮ ಮಕ್ಕಳ ಬಗ್ಗೆ ಅಲ್ಲ, ತಮ್ಮನ ಮಕ್ಕಳ ಬಗ್ಗೆ ಅಂದಾಗ ನೀವು ದೊಡ್ಡವರಾಗ್ಬಿಟ್ರಿ. ಆ ವಿಚಾರದಲ್ಲಿ ಭಗವಂತ ಅದೇ ಗುರುಜಿ ಮೊನ್ನೆ ಅಂಗಡಿ ಮಾಡ್ಬೇಕಂತ ಹೋಗಿದ್ದೆ, ನಮ್ ತಾಲೂಕು ಒಳಗಡೆ ಹೆಸರಾಯ್ತಲ್ಲ, ಅಲ್ಲಿ ಅಂಗಡಿ ಮಾಡಿದ್ರೆ ಇಲ್ಲಿ ಮಕ್ಕಳು ಭವಿಷ್ಯ ಹಾಳಾಯ್ತದ. ನನ್ ಭವಿಷ್ಯ ಹಾಳಾದ್ರಾಗ್ಲಿ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾನು ಆಟೋ ತಕೊಂಡು ಅವರಿಗೆ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂತ ಗುರಿ ಇಟ್ಕೊಂಡು ಬಂದಿದ್ದೀನಿ ಗುರುಜಿ. ಇಲ್ಲಿ ಯಾರ ಭವಿಷ್ಯನೂ ಹಾಳಾಗಲ್ಲ, ಹಾಳಾಗ್ಲಿಕ್ಕೆ ನಾವೇನು ತಂದೂ ಇಲ್ಲ. ಅರ್ಥ ಆಯ್ತಲ್ಲ? ಏನೋ ಇದ್ದಿದ್ದು ಕಳ್ಕೊಂಡ್ರೆ ಇಲ್ಲೇ ಪಡ್ಕೊಂಡೋ ಇಲ್ಲೇ ಕಳ್ಕೊಂಡಿದ್ದೀವಿ. ಬಟ್ ಏನೋ ಬರ್ಬೇಕಾದ್ರೆ ತಂದಿದ್ದು, ಏನ್ ತಂದಿದ್ದು? ಈ ದೇಹವನ್ನಷ್ಟೇ ತಂದಿದ್ದು. ಅದು ಹೋಗ್ಬೇಕಾದ್ರೆ ಮಣ್ಣಿಗೆ ಹಾಕ್ತಾರೆ, ಏನೂ ತಂದಿಲ್ಲ. ಬಟ್ ಏನಂದ್ರೆ ಒಂದೊಳ್ಳೆ ಜೀವನ ಸಂಗಾತಿ, ಮಾತು ಕೇಳೋ ಮಕ್ಕಳು ಇಷ್ಟಿದ್ದು ಬಿಟ್ರೆ ನೀನು ಹೊರಗಡೆ ನೆಮ್ಮದಿಯಾಗಿ ರಾಜನಾಗಿ ದುಡ್ಕೊಂಡು ಬರ್ತೀಯ. ಈ ಮಧ್ಯೆ ಅದು ಐತೆ ಗುರುಜಿ, ಅದೇ ಇಲ್ಲಿ ಗಂಟ ನಂಗೆ ಕಾಪಾಡ್ಕೊಂಡು ಬಂದಿರೋದು. ಮಕ್ಕಳು ನನ್ನ ಸ್ವಂತ ಮಕ್ಕಳಿಗಿಂತ ಜಾಸ್ತಿ ಪಪ್ಪ ಅಂತ ಬಾಯಿ ತುಂಬ ಕರಿತಾರೆ ಅಲ್ವಾ? ಈ ಸಮಯದಲ್ಲಿ ದುಡಿಮೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ನೀವು ಚೆನ್ನಾಗಿ ಅದರಲ್ಲಿ ಲಾಭವನ್ನು ಗಳಿಸ್ತೀರಿ. ಲಾಭ ಅನ್ನೋದಕ್ಕಿಂತ ಭಗವಂತ ಎಲ್ಲೂ ನಿನ್ನ ಸಂಸಾರವನ್ನ ಬೀದಿಗೆ ತರಲ್ಲ, ನಿನ್ನ ಬದುಕನ್ನು ಕಾಪಾಡ್ತಾನೆ. ಆದರೆ ನನ್ನ ಸಲಹೆ, ಇಂಥ ಸಮಯದಲ್ಲೇ ಬೇಡದಿರೋ ಸ್ನೇಹಿತರು, ಸಿಗರೇಟು, ಬೀಡಿ ಮಾಡಿದ್ದೀಯಾ ಅಂತಲ್ಲ, ಇಲ್ಲಿ ನಿನಗೆ ಇನ್ನೂ ದೊಡ್ಡ ಪರೀಕ್ಷೆಗಳು ಬರೋದು ಇಂಥವ್ರಿಂದ ಅಂತ. ಯಾವ್ದೋ ಒಂದ್ ದಿವಸ ಯಾವ್ದೋ ಕಾರಣಕ್ಕೆ ಬೇಜಾರು ಅನ್ಸುತ್ತೆ, ಯಾರೋ ಒಬ್ಬ ಕರೀತಾನೆ, ಅಯ್ಯೋ ಯಾಕೋ ಹೆಂಗ್ ಕೂತಿದ್ಯಾ, ಬಾರೋ ನಮ್ ಜೊತೆ ಮದ್ಯಪಾನ ಬಾರ್ಗೆ ಹೋಗೋಣ, ಎಣ್ಣೆ ಹೊಡೆಯೋಣ ಅಂತ ಯಾರೋ ಹೇಳ್ತಾನೆ. ಅಯ್ಯೋ ಬಿಡು ಒಂದ್ ದಿವಸ ಅಲ್ವಾ ಅಂತ ಹೋಗ್ತೀಯ. ಅಂದ್ರೆ ನೀವು ಗುರುಗಳ ಜೊತೆ ಮಾತಾಡ್ರೆ ನಿಮ್ಗೆ ಅವತ್ತು ನೆನಪೇ ಬರಲ್ಲ. ನೀವು ಹೇಳ್ತೀರಾ, ಇಲ್ಲ ಗುರುಗಳೇ ನಾನು ತುಂಬಾ ಒಳ್ಳೆಯವನು, ಇದೊಂದು ವಿಚಾರದಲ್ಲಿ ಬಿಟ್ಟು ನಾನು ಯಾವ್ದ್ರಲ್ಲೂ ತಪ್ಪಿಲ್ಲ ಅಂತ. ಹೌದು, ನಾನು ಒಪ್ಕೊಳ್ತೀನಿ, ಬಟ್ ತಪ್ಪಿಲ್ಲ, ಹೌದು, ನಾಳೆ ತಪ್ಪಲ್ಲ ಅನ್ನೋದ್ರ ಬಗ್ಗೆ ಖಾತ್ರಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾಳೆನೂ ನೀವು ಹಾಗೆ ಇರಬೇಕು. ಯಾಕಂದ್ರೆ 3 ಜನ ಹೆಣ್ಮಕ್ಳು, ನಿಮ್ಮ ಮಕ್ಕಳು ಜೊತೆಗೆ ನಿಮ್ಮ ಹೆಂಡತಿ, ಒಂದು ದೊಡ್ಡ ಕುಟುಂಬವನ್ನ ಮುನ್ನಡೆಸಬೇಕಾದಾಗ ನೀವೆಷ್ಟು ಶುದ್ಧ ದಾರಿಯಲ್ಲಿರ್ತೀರೋ ನಾಳೆ ಮಕ್ಕಳುಗಳಿಗೂ ನೀವು ಬುದ್ಧಿ ಹೇಳೋ ಹಕ್ಕಿರುತ್ತೆ. ನೀವೇ ಕೆಟ್ಟು ಹೋದ್ರೆ ಅವ್ರು ತಪ್ಪು ದಾರಿ ಹಿಡ್ದಾಗ ನೀನ್ ಎಂತ ನಮಗ್ ಗೊತ್ತಿಲ್ವ ಅಂದ್ರೆ ನೀನ್ ಏನ್ ಹೇಳ್ತೀಯಪ್ಪ? ಅದೇ ಗುರುಜಿ, ಈಗ ಮಕ್ಕಳಿಗೋಸ್ಕರ ಒಂದು ಆಟೋ ತಗೊಬೇಕಂತ ಅಂತೀನಿ ಗುರುಜಿ. ನಾಳೆ ಅದು ಆಟೋ ಡೀಲ್ ಆಯ್ತು ಗುರುಜಿ, ಆಶೀರ್ವಾದ ಇರ್ಲಿ. ಆಯ್ತಪ್ಪ. ಮುಂದಿನ ನೀವು ಅಂತಿಮವಾಗಿ ನಿಮ್ಮ ಕೆಲಸವನ್ನ, ಏನು ಬಟ್ಟೆ ಹೊಲಿಯೋ ಕೆಲಸವನ್ನ ಎಲ್ಲಿವರೆಗೂ ಆಶ್ರಯಿಸ್ತೀರೋ ಅಲ್ಲಿವರೆಗೂ ಭಗವಂತ ಯಾವುದಕ್ಕೂ ತೊಂದರೆ ಕೊಡದ ಹಾಗೆ ನಿಮ್ಮ ಆಟೋ ರಸ್ತೆಯಲ್ಲಿ ಚಲಿಸಬೇಕಾದಾಗ ಎಲ್ಲ ವಿಚಾರದಲ್ಲೂ ಯಾವುದೇ ವಾಹನ ಅಪಘಾತ ಆಗದೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಭಗವಂತ ಚೆನ್ನಾಗಿ ಕಾಪಾಡಲಿ. ಭಗವಂತ ಕೃಷ್ಣನ ಅನುಗ್ರಹ ನಿಮಗಿದೆ. ಮಕ್ಕಳ ಕುರಿತಾಗಿ ನೀವು ಆಡಿದ ಮಾತು ನನಗೆ ಮಾದರಿ ಅನ್ನಿಸ್ತು. ಆ ವಿಚಾರದಲ್ಲಿ ಭಗವಂತ ನಿಮಗೆ ದೊಡ್ಡ ಪುಣ್ಯ ಇದೆ. ನಿಮ್ಮ ಆ ಮಕ್ಕಳ ಆ ಆಶೀರ್ವಾದವೇ ನಿಮ್ಮನ್ನು ಕಾಪಾಡುತ್ತೆ. ಯಾಕಂದರೆ ನಮಗೆ ತಂದೆ ಇಲ್ವಲ್ಲ ಅನ್ನೋ ಒಂದು ಆ ನೋವಿನ ಉಸಿರು ಆಚೆ ಬಂದಕ್ಕೆ ಬಿಟ್ಟಿದ್ರೆ ಬಹುಶಃ ಅದು ನಿಮಗೆ ಕಾಡ್ತಿತ್ತೋ ಏನೋ. ಅವ್ರ ನಿಮ್ಮನ್ನ ಪ್ರೀತಿಯಿಂದ ಅಪ್ಪ ಅಂತಾರೆ ಅಂದ್ರೆ ಅದು ಆಶೀರ್ವಾದ. ಅದು ಮಕ್ಕಳು ಚಿಕ್ಕವು ಇರ್ಬೋದು, ಬಟ್ ಅದು ನಿಮಗೆ ಗೊತ್ತಿಲ್ಲ, ಅದು ಬೇರೆನೇ ಶಕ್ತಿ ಇದೆ. ಅವು ನೊಂದ್ಕೊಂಡು ಯಾವುದು ನಿಮ್ಮ ಅಪ್ಪ ಇಲ್ಲ ನಾನು ಯಾಕೆ ನೋಡ್ಕೊಳ್ಬೇಕು, ಸುಮ್ಮನೆ ಹೇಳ್ತೀನಿ, ನೀವು ಹಂಗನ್ನಲ್ಲ, ಬಟ್ ಎಂತೆಂಥ ಶಕ್ತಿ ಇರ್ತಾವ ಆ ಮಾತಿಗೆ ಅಂತ ಹೇಳ್ತಾ ಇದ್ದೀನಿ. ಉದಾಹರಣೆಗೆ, ನಾನು ಯಾಕೆ ನೋಡ್ಕೊಳ್ಬೇಕು, ನಿಮ್ಮಪ್ಪ ಇಲ್ಲ ನಾನೇನೋ ಹೋಗ್ಲಿ ಅಂತ ನೋಡ್ಕೊಂಡ್ರೆ ನೋಡಿ ಹೆಂಗಾಡ್ತಾರೆ ಅಂದರೆ ಅವತ್ತೇನಾದರೂ ಅಯ್ಯೋ ನಮ್ಮಪ್ಪ ಇದ್ದಿದ್ರೆ ಹಿಂಗೆ ಆಗ್ತಿತ್ತ ಅಂತ ಒಂಚೂರು ನೊಂದ್ಕೊಂಡು ಬಿಟ್ರೆ ಅದು ಆ ಮನೆ, ಆ ಸಮಾಜ ಎಲ್ಲವೂ ಅದಕ್ಕೆ ಸುಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಈ ಗಂಡನ ಕಳ್ಕೊಂಡ ಹೆಂಡತಿಯ ಕಣ್ಣೀರು, ಮಕ್ಕಳನ್ನು ಕಳ್ಕೊಂಡ ತಾಯಿ ತಂದೆಯರ ಕಣ್ಣೀರು,
ಎಲ್ಲ ಜೊತೆಗೆ ಇದೀವಿ ಗುರುಜಿ, ಎಲ್ಲ ಒಂದೇ ಮನೇಲಿ ಜೊತೆಗೆ ಇದೀವಿ, ಎಲ್ಲ ನಮ್ಮ ಅತ್ತಿಗೆ ನಾನು ನಮ್ಮ ವೈಫ್ ಎಲ್ಲ ಜೊತೆಗೆ ಇದೀವಿ, ಒಂದೇ ತಲೆ ಅಡಿಗೆ ಮಾಡ್ತೀವಿ, ಒಂದೇ ತಲೆ ಊಟ ಮಾಡ್ತೀವಿ ಗುರುಜಿ. ಬಹಳ ಸಂತೋಷ, ನಿಮ್ಗೆ ಒಳ್ಳೇದಾಗಲಿ. ನಮ್ಮ ರಿಲೇಷನ್ ಅಲ್ಲಿ ಎಲ್ಲ ಅವ್ರು ನೀನು ಏನಕ್ಕೆ ನೋಡ್ತಾ ಇದೀಯ ಬಿಟ್ಬಿಡೋರಿಗೆ ಅಂದ್ರು ನಾನು ಬಿಟ್ಟಿಲ್ಲ ಗುರುಜಿ, ಅವ್ರು ಯಾರ್ದು ಮಾತಲ್ಲ ಹಾಕೊಂಡಿಲ್ಲ. ಆ ತಪ್ಪು ಮಾಡ್ಬಿಟ್ಟಿರ. ಆಮೇಲೆ ನೋಡಿ, ಬದುಕು 3 ವರ್ಷ ಇರುತ್ತೋ 6 ವರ್ಷ ಇರುತ್ತೋ 30 ವರ್ಷ ಇರುತ್ತೋ ಗೊತ್ತಿಲ್ಲ ಸರ್. ಹಾಗೆ ಬದುಕನ್ನು ಮುಗಿಸಿ ಹೋಗುವ ಮುನ್ನ ನಿಮ್ಮ ಪಾಲಿಗೆ ನಿಮ್ಮ ಮಡ್ಲಿಗೆ ಭಗವಂತ ಯಾರ್ಯಾರನ್ನ ಹಾಕ್ತಾನೋ ಅವರನ್ನ ಯಾವುದೇ ಸ್ವಾರ್ಥವಿಲ್ಲದೆ ಅವ್ರಿಗೆ 3 ಹೊತ್ತು ಊಟ ಹಾಕೋದಕ್ಕೆ ಸಾಧ್ಯವಾದ್ರೆ ಅಲ್ಲಿಗೆ ನೀವು ಆ ಕರ್ತವ್ಯವನ್ನ ಮಾಡಿ ಮುಗಿಸುದ್ರಿ. ಭಗವಂತನ ದೃಷ್ಟಿಯಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಲೋಕ 1000 ಹೇಳಿ, ನಿಂದೆ ಹಿಂಗ ಇಟ್ಕೊಂಡು ಅವ್ರನ್ನ ಯಾಕೆ ಏನ್ ಮಾಡ್ತೀಯೋ, ಕನಸಲ್ಲೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಈ ಕೆಲಸವೇ ನಿಮಗೂ ಹುಟ್ಟಿರೋ ಮಕ್ಕಳನ್ನು ನಾಳೆ ಕಾಪಾಡುತ್ತೆ. ಯೋಚನೆ ಮಾಡಬೇಡಿ. ನೀವೆಲ್ಲರಿಗಿಂತ ಇನ್ನು ಈ 3 ಅಲ್ಲ, ಇನ್ನು 3 ಕೊಟ್ಟರು ಸಾಕು ಶಕ್ತಿ ನಿಮಗಿದೆ. ತುಂಬ ಕುಟುಂಬ ಚೆನ್ನಾಗಿ ಬದುಕಿ ಒಳ್ಳೇದಾಗ್ಲಿ. ನೀವು ಆಟೋ ತಗೊಂಡು ಆ ಆಟೋದಲ್ಲಿ ದುಡಿಯುವ ಹಣ, ಅದರಿಂದ ನಿಮ್ಮ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಆಕೆ ಏನೂ ಕೇಳಲ್ಲ ಅಂದ್ಕೊಂಡು ಸ್ವೇಚ್ಛಾಚಾರವಾಗಿ ಬದುಕಬಾರ್ದು. ನೋಡೇ ಇವತ್ತಿಷ್ಟು ಬಂತು ಕಣೆ, ಇವತ್ತಿಷ್ಟು ದುಡ್ದ, ಎಲ್ಲದಕ್ಕೂ ಹಂಚ್ಕೊಳ್ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ನಾನು ದುಡಿತೀನಿ ಅವಳಿಗೆ ಯಾಕೆ ಎಲ್ಲ ಹೇಳಬೇಕು? ಇಲ್ಲ, ಮದುವೆ ಆಗಿರೋದು ಧರ್ಮ ಅರ್ಥ ಕಾಮ ಕರ್ಮ ಎಲ್ಲವನ್ನ ಅವಳ ಜೊತೆ ಹಂಚ್ಕೊಳ್ತೀನಿ ಅಂತ ಹಂಚ್ಕೊಳ್ಬೇಕು. ಆಕೆಯನ್ನು ವ್ಯವಹಾರಕ್ಕೆ ತಗೊಳ್ಬೇಕು. ಆಕೆಯನ್ನು ನೀವು ಇಲ್ಲದೆ ಹೋದಾಗಲು ಆಗೋದು ಬೇಡ. ಅಕಸ್ಮಾತ್ ಮುಂದೊಂದು ದಿನ ನೀವು ಇಲ್ಲದೆ ಹೋದಾಗಲು ಆ ಹೆಂಡತಿಗೆಲ್ಲ ನಿಭಾಯಿಸೋಕೆ ಬರ್ಬೇಕಲ್ಲ. ಕಾಲ ಹೇಗಿರುತ್ತೆ ಯಾರಿಗ್ ಗೊತ್ತಪ್ಪ. ಹಾಗಾಗಿ ನೀವು ನಿಮ್ಮ ಪೂರ್ಣ ಆಯುಷ್ಯನ್ನ ಚೆನ್ನಾಗಿ ಬದುಕುವಂತಾಗಲಿ. ನೀವು ಆಟೋ ತೆಗೆದುಕೊಂಡು ಓಡಿಸೋ ವಿಚಾರದಲ್ಲಿ ಅಥವಾ ಅದನ್ನ ಕೈ ಹಾಕ್ತಾ ಇದ್ದೀರಿ, ಅದರಲ್ಲೂ ನಿಮಗೆ ಕಾಲಕ್ರಮೇಣ ನೆಮ್ಮದಿಯ ಒಳ್ಳೆಯ ಲಾಭ, ಒಳ್ಳೆಯ ಜೀವನ ಅದರಿಂದ ಪ್ರಾಪ್ತವಾಗಲಿ. ಭಗವಂತ ನಿಮ್ಮನ್ನ ಕಾಪಾಡಲಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಯಾವತ್ತಾದ್ರೂ ಕೃಷ್ಣನ ಇಚ್ಛೆ ಇದ್ರೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಶುಭವಾಗ್ಲಿ. ನೋಡಿ, ಇಲ್ಲಿ 2 ವಿಚಾರ ನಾವು ಅರ್ಥ ಮಾಡಿಕೊಳ್ಬೇಕು ಇವರ ಕಥೆಯನ್ನ ನೋಡಿದಾಗ. ಒಂದು, ಯಾವುದು ನಮಗೆ ಒಲಿದಿಲ್ಲವೋ, ಯಾವುದು ನಮ್ಮ ಪಾಲಿಗೆ ಬಂದಿಲ್ವೋ, ಆ ಕಲೆ, ಆ ಸ್ಕಿಲ್ ಅಥವಾ ಅದರ ಆಳ ಅರಿವು ನಮಗೆ ಗೊತ್ತಿಲ್ವೋ, ಯಾರೋ ಹೇಳ್ಬಿಟ್ಟ ಬಾರೋ ನೀನು 20,000 ಹಾಕು, ನಿನಗೆ ಮುಂದಿನ ತಿಂಗಳು 40,000 ಬರುತ್ತೆ, ಅಯ್ಯೋ ನಾನು ಹೋಟ್ಲಲ್ಲಿ ಅಷ್ಟು ದುಡಿತಾ ಇದ್ದೀನಿ ನೀನು ಹಾಕಬಾರೋ, ಏನಾಗ್ಬಿಡುತ್ತೆ? ರಿಸ್ಕ್ ತಗೊಳ್ಳೋದು ಬೇಡವಾ ಸರ್? ಹಂಗಾದ್ರೆ ರಿಸ್ಕ್ ತಗೊಳ್ಬೇಕು. ಎಲ್ಲಿ? ಎಲ್ಲ ತಿಳ್ಕೊಳ್ಬೇಕು. ಏನಾದರೂ ಮಾಡು, ಒಳ್ಳೇದು ಮಾಡು, ಏನಾದರೂ ಮಾಡು, ತಿಳಿದು ಮಾಡು. ಒಳ್ಳೇದು ಮಾಡು, ಜೊತೆಗೆ ಅದನ್ನು ತಿಳಿದು ಬಿಟ್ಟು ಮಾಡು. ಸುಮ್ಮನೆ ಹಣದ ಆಸೆಗೆ ಹೋಗ್ಬಿಟ್ಟು ಅಯ್ಯೋ ನನ್ನ ಸ್ನೇಹಿತ ಕರ್ದ ಅಂತ ಹೋಗ್ಬಿಟ್ಟು ಕೈ ಸುಟ್ಟುಕೊಳ್ಳೋದು ಬೇಡ. ಅದ್ರ ಜೊತೆಗೆ ನೋಡಿ, ತನ್ನ ತಮ್ಮನ ಮಕ್ಕಳನ್ನು ತನ್ನ ಮಕ್ಕಳಂತೆ, ಆ ಮಾತಲ್ಲೇ ಗೊತ್ತಾಗುತ್ತೆ ಅಷ್ಟು ಪ್ರಾಮಾಣಿಕತೆ ಇದೆ. ನಿಮ್ಗೆ ಒಳ್ಳೇದಾಗಬೇಕು. ಒಳ್ಳೇದಾಗಲಿ. ಈಗ ಮುಂದಿನ ಕರೆ ತಗೊಳ್ಳಿ.